ಇವತ್ತು ವ್ಯಾಪಕ ಭ್ರಷ್ಟಾಚಾರ ಆಗಿ ಆ ಕೋಚಿ ಮಿಲ್ಗೆ ಸೇರಿಕೊಂಡು ಕೆಲವು ಹೆಗ್ಗಡೆಗಳು ರೈತರ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಆ ಲೂಟಿಯನ್ನು ತಪ್ಪಿಸಲಿಕ್ಕೆ, ಭ್ರಷ್ಟಾಚಾರವನ್ನು ತಡೆಯಲಿಕ್ಕೆ ನಾವೆಲ್ಲ ಕೂಡ, ನಾನಂತೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ಅವರೆಲ್ಲವರನ್ನು ತಗೊಂಡೋಗಿ ಇವತ್ತು KGF, ಕೋಲಾರ, ಬಂಗಾರಪೇಟೆ ಕೆಲವರನ್ನು ಮತ್ತು ಮಾದೂರಿನ ಸಂಪೂರ್ಣ ಮತದಾರರನ್ನು ತಗೊಂಡೋಗಿ ಗೋವಾದಲ್ಲಿ ರೆಸಾರ್ಟ್ ಇಡುವುದರ ಮುಖಾಂತರ ಒಂದು ಇತಿಹಾಸವನ್ನು ಇವತ್ತು ಬರೆದಿದ್ದಾರೆ. ವಿಶಾಲವಾದ ಹೊಸ ಶ್ರೀ ವೇಣು TVS ಶೋರೂಮ್ ಕೋಲಾರ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986338899. ಅಲ್ಲಿ ನನ್ನ ಭಾಗದ ಆ ಮಹಿಳೆಯರ ಪತಿ ಹೋದಾಗ ಕೂಡ ಕನಿಷ್ಠ ಪಕ್ಷ ಅವರ ಹೆಂಡತಿಯನ್ನು ಕೂಡ ನೋಡಲಿಕ್ಕೆ ಬಿಡದಂಥ ಒಂದು ಟೈಟ್ ಸೆಕ್ಯೂರಿಟಿ ಬೋನ್ಸರ್ಸ್ ಇಟ್ಟು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಅದಕ್ಕೆ ಹಣ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ರೀತಿ ಏನಾದರೂ ಮಹಿಳಾ ಚುನಾವಣೆಗಳನ್ನು ಇಷ್ಟು ದುಬಾರಿ ವೆಚ್ಚದಲ್ಲಿ ಮಾಡ್ತಾ ಹೋದರೆ ಮುಂದೆ ಬಹುಶಃ ಸಮಾಜ ನಡೆಸಲಿಕ್ಕೆ, ಹಾಲು ಒಕ್ಕೂಟ ನಡೆಸಲಿಕ್ಕೆ ಭಾಳ ಕಷ್ಟ ಆಗಿದೆ. ಆದರೂ ಕೂಡ ಇವತ್ತು ಆ ಹೆಣ್ಣುಮಗಳು ಕೂಡ ಸ್ಪರ್ಧೆ ಮಾಡಿದ್ರು. ಅವ್ರ ವಿರುದ್ಧ ಸ್ಪರ್ಧೆ ಮಾಡತಕ್ಕ ಕೂಡ ನಮ್ಮ ಪಕ್ಷದವರೇ. ಹಾಗಾಗಿ ಅವ್ರಿಗೂ ಶುಭವಾಗಲಿ. ಇವತ್ತು ನಮ್ಮ ಪಕ್ಷದ ಸುಮಾರು 9 ಜನ ಗೆದ್ದಿದ್ದೇವೆ. ಇದರೊಟ್ಟಿಗೆ ನನ್ನ ಸಹೋದರಿ ಕೋಲಾರದ ಮಾಜಿ ಪೌರಾಧ್ಯಕ್ಷರು ಆಗಿರ್ತಕ್ಕಂಥ ಮಹಾಲಕ್ಷ್ಮಿಯರವರು ಕೂಡ ಜಯಗಳಿಸಿದ್ದಾರೆ. ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಯಾರೆಲ್ಲ ಜಯಗಳಿಸಿದ್ದಾರೆ ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ, ಮುಂದಿನ ದಿನಮಾನಗಳಲ್ಲಿ ಅಲ್ಲೇನು ಇವತ್ತು ವ್ಯಾಪಕ ಭ್ರಷ್ಟಾಚಾರ ಆಗಿ ಆ ಕೋಚಿ ಮಿಲ್ಗೆ ಸೇರಿಕೊಂಡು ಕೆಲವು ಹೆಗ್ಗಡೆಗಳು ರೈತರ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಆ ಲೂಟಿಯನ್ನು ತಪ್ಪಿಸಲಿಕ್ಕೆ, ಭ್ರಷ್ಟಾಚಾರವನ್ನು ತಡೆಯಲಿಕ್ಕೆ ನಾವೆಲ್ಲ ಕೂಡ, ನಾನಂತೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಯಾವುದೇ ಅಡೆತಡೆ ಬಂದರೂ ಕೂಡ ಆ ಅಡೆತಡೆಗಳಿಗೆ ಭಯಪಡದೆ ರೈತರ ಪರವಾಗಿ, ಜನರ ಪರವಾಗಿ, ಮಹಿಳೆಯರ ಪರವಾಗಿ ನಾನು ನಿಂತು ಕೆಲಸ ಮಾಡ್ತೇನೆ ಅಂತ ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ.